ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿಯೇ ಟೀಚರ್ ದರ್ಪ. ಟೀಚರ್ ಥಳಿತದಿಂದ ಕಣ್ಣು ಕಳೆದುಕೊಂಡ ಬಾಲಕ. ಎಸ್, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರ ಕ್ಷೇತ್ರದಲ್ಲಿಯೇ ಬಾಲಕನ ಮೇಲೆ ಟೀಚರ್ ದರ್ಪ ತೋರಿರುವ ಅಮಾನವೀಯ ಘಟನೆ ನಡೆದಿದೆ. ಟೀಚರ್ ಥಳಿಸಿದ್ದಕ್ಕೆ ಬಾಲಕ ಕಣ್ಣೇ ಕಳೆದುಕೊಂಡಿದ್ದಾನೆ. ಈ ಅಮಾನವೀಯ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ವ್ಯಾಪ್ತಿಯ ಯಗವಕೋಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ನನ್ನ ಹೆಸರು ಅಂಜಲಿ ಅಂತ, ಮುರುಗಮಲ್ಲ ಹೋಬಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನನ್ನ ಮಗ ಸರ್ ಯಗವಕೋಟೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾನೆ. ಎಷ್ಟನೇ ಕ್ಲಾಸ್? 1ನೇ ಕ್ಲಾಸ್ ಇದ್ದಾಗ, ಇವಾಗ 2ನೇ ಕ್ಲಾಸ್ ಅವನು. 1ನೇ ಕ್ಲಾಸ್ ಇದ್ದಾಗ ನಾವು ಅವನ ಶಾಲೆಗೆ ಕೂಲಿಗೆ ಹೋಗಿದ್ವಿ. ಸಾಯಂಕಾಲ ಬರೋಷ್ಟರಲ್ಲಿ ಮೇಡಮ್ ಹೊಡೆದಿದ್ದು ಮನೇಲಿ ಕರ್ಕೊಂಬಂದು ಮಲಸಿದ್ರು. ಸಾಯಂಕಾಲ ನನ್ನ ಮನೆಗೆ ಬಂದುಬಿಟ್ಟು ಏನಾಯಿತು ಅಂತ ಕೇಳಿದ್ವಿ. ನನ್ನ ಮಗ ಇಟ್ಕೊಂಡು ಮೇಡಮ್ ಹೊಡೆದ್ರು ಅಂತ ಹೇಳಿದ್ರು. ಯಾವ ಮೇಡಮ್ ಅಂದರೆ ಇಂಗ್ಲೀಷ್ ಮೇಡಮು ಅಂತಂದರು. ಯಾರು ನಿಂಗೆ ಕರ್ಕೊಂಬಂದು ಮನೇಲಿ ಮಲಸಿದ್ದು ಅಂದರೆ ಅಡುಗೆ ಮಾಡೋರು ಕರ್ಕೊಂಡು ಮಲಸಿದ್ರು ಅಂತ ಹೇಳ್ದೆ ನನ್ನ ಮಗ. ಅಡುಗೆ ಮಾಡೋರನ್ನ ಕೇಳಿದ್ರೆ ಅವರು ಮೇಡಮ್ ಹೊಡೆದಿದ್ದಾರೆ, ಏನೂ ಆಗಿಲ್ಲಂತೆ. ನಾವು ಹಾಸ್ಪಿಟಲ್ ತೋರಿಸಿದ್ದೀವಿ, ಡ್ರಾಪ್ಸ್ ಹಾಕಿ 2-3 ದಿವಸ ಆಮೇಲೆ ಸರಿ ಹೋಗುತ್ತೆ, ಯಾಕೆ ಸುಮ್ಮನೆ ಹೋಗಿ ಕೇಳ್ತೀಯ, ಮಗುಗೇನು ತೊಂದರೆ ಆಗಿಲ್ಲ, ಹಾಸ್ಪಿಟಲ್ ತೋರಿಸಿದ್ದಾರೆ ಅವರೇ ಅಂತಂದರು. ಅದಕ್ಕೆ ನಾನು ಸುಮ್ಮನೆ ಆಗಿದ್ದೆ. 2-3 ದಿವಸ ಡ್ರಾಪ್ಸ್ ಹಾಕ್ತೆ ಸರ್. ಆಮೇಲೆ 3-4 ದಿವಸ ಆಯಿತು, ಕಣ್ಣು ನಾರ್ಮಲ್ ಆಯಿತು. ಆಮೇಲೆ ಕರ್ಕೊಂಡು ಸ್ಕೂಲಲ್ಲಿ ಬಿಟ್ಬಿಟ್ಟು ಮೇಡಮ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಯಾಕೆ ಮೇಡಮ್ ಈ ಥರ ಹೊಡೆದಿದ್ದೀರ ಮಗುವಿಗೆ ಅಂತಂದರೆ, ಮಿಸ್ಟೇಕಾಗಿ ಹೊಡೆದಿರೋದು, ನಾನು ಬೇಕು ಅಂತ ಹೊಡೆದಿಲ್ಲ, ತಪ್ಪಾಯಿತು ಅಂತ ಹೇಳಿದ್ರು. ಅವಾಗ ಸುಮ್ಮನೆ ಆಗಿಬಿಟ್ಟೆ. ಮತ್ತೆ 4-5 ತಿಂಗಳಾದಮೇಲೆ ಕಣ್ಣು ಅವರೇ ಆಧಾರ್ ಕಾರ್ಡ್ ತೆಗೆಸು ಅಂತ ಹೇಳಿದ್ರು. ಹೋಗಿ ಆಧಾರ್ ಕಾರ್ಡ್ ತೆಗೆಸಿದ್ರೆ ಕಣ್ಣಲ್ಲಿ ನರ ಕಟ್ಟಾಗಿದೆ, ಏಟಾಗಿದೆ ಕಣ್ಣಿಗೆ, ಯಾರು ಹೊಡೆದ್ರು, ಹೆಂಗೆ ಹೊಡೆದ್ರು ಅಂತ ಕೇಳಿದ್ರು ಡಾಕ್ಟ್ರಲ್ಲಿ. ಆಮೇಲೆ ಚೆಕಪ್ ಕರ್ಕೊಂಡೋದ್ರೆ ಅವ್ರು ಹೇಳಿ ಸರ್ ಥರ ಕಣ್ಣು ನರ ಕಟ್ಟಾಗಿದೆ, ಆಪರೇಷನ್ ಮಾಡಬೇಕು, ಮಗು ಕಣ್ಣು ಕಾಣಿಸ್ತಾ ಇಲ್ಲ ಅಂತ. ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ, ಅಲ್ಲಿ ಆಗಲ್ಲ ಅಂತಂದರು. ಅಲ್ಲಿಂದ ಬೆಂಗಳೂರಿಗೆ ಹೋದ್ವಿ, ಅಲ್ಲಿ ನರದ ಆಪ್ರೇಷನ್ ಮಾಡ್ತೀವಿ ಅಂದರೆ ಕಣ್ಣು ಬರುತ್ತಾ ಇಲ್ವೋ ಗ್ಯಾರಂಟಿ ಕೊಡಲ್ಲ ನಾವು ಅಂತಂದ್ರು ಸರ್. 3 ಆಪ್ರೇಷನ್ ಮಾಡಿಸಿದ್ವಿ, ಕಣ್ಣು ಬಂದಿಲ್ಲ ಮಗುಗೆ. ಆಮೇಲೆ ಬಂದು ಸ್ಕೂಲಲ್ಲಿ ಟೀಚರ್ಸ್ಗೆಲ್ಲ ಹೇಳಿದ ಈ ಥರ ಆಗಿದೆ ಸರ್ ಅಂತ. ಆಯಿತು, ಕೇಸು ಕಂಪ್ಲೇಂಟ್ ಅಂತ ಹೋಗಬೇಡ, ನಿಮ್ಮ ಮಗುಗೆ ಏನು ಬೇಕೋ ಅದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಕೈ ಹಿಡ್ಕೊತೀವಿ, ಕಾಲು ಹಿಡ್ಕೊತೀವಿ ಅಂತೆಲ್ಲ ಕೇಳ್ಕೊಂಡು ಸರ್. ಸರಿ ಆಯಿತು, ನಮ್ಮ ಮಗುಗೆ ಯಾವುದೋ ಒಂಥರ ನ್ಯಾಯ ಸಿಗುತ್ತೆ, ಹೆಲ್ಪ್ ಮಾಡ್ತಾರೆ ಅಂತ ನಾವು ಸುಮ್ಮನೆ ಆಗಿದ್ವಿ. ಅವರೇ ಹಾಸ್ಪಿಟ್ಲಿಗೆ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಡಾಕ್ಟ್ರು ಕೂಡ ಬೈದಿದ್ರು ಸರ್ ಅವ್ರನ್ನ. ಏನು ಈ ಥರ ಹೊಡೆದಿದ್ದಾರೆ ಮಗುಗೆ, ಅವ್ರ ಫ್ಯೂಚರ್ ಹೋಯ್ತು, ಮಗು ಪಾಪ ಕಣ್ಣು ಕಾಣಿಸ್ತಾ ಇಲ್ಲ ಅಂತೆಲ್ಲ ಬೈದು ಕಳಿಸಿದ್ರು. ಆಯಿತು, ಆ ಮಗುಗೆ ಏನು ಬೇಕೋ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ, ಕೇಸು ಕಂಪ್ಲೇಂಟ್ ಅಂತ ಹೋಗಬೇಡಿ, ನಮಗೆ ಸ್ಕೂಲಲ್ಲಿ ಮರ್ಯಾದೆ ಇರೋದಿಲ್ಲ, ಟೀಚರ್ಸ್ಗೆ ಮರ್ಯಾದೆ ಹೋಗುತ್ತೆ, ಅಲ್ಲಿ ಹೀಗೆ ಅಂತ ಕೈ ಕಾಲೆಲ್ಲ ಹಿಡ್ಕೊಂಡು ಸರ್. ಆಮೇಲೆ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ. 3 ತಿಂಗಳು ನೋಡೋಣ ಕಾದು, ಕಣ್ಣು ಬಂದರೂ ಬರ್ಬೋದು, ಇಲ್ಲಾಂದರೂ. ಯಗವಕೋಟೆ ಗ್ರಾಮದ ನಟರಾಜ್ ಅಂಜಲಿ ದಂಪತಿಯ 8 ವರ್ಷದ ಪುತ್ರ ಯಶವಂತ್ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ಶಾಲೆಯ ಶಿಕ್ಷಕಿ ಸರಸ್ವತಿ ಎಂಬುವವರು ಕೋಲಿನಿಂದ ಬಾಲಕನಿಗೆ ಹೊಡೆಯಲು ಹೋಗಿದ್ದು ಆಕಸ್ಮಿಕವಾಗಿ ಯಶವಂತ್ ಕಣ್ಣಿಗೆ ಬಿದ್ದಿದೆ. ಯಶವಂತ್ ಬಲಗಣ್ಣಿಗೆ ಕೋಲಿನಿಂದ ಬಲವಾಗಿ ಏಟು ಬಿದ್ದಿದ್ದು ಕೂಡಲೇ ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಚಿಕಿತ್ಸೆ ನೀಡಿದ ಬಳಿಕವೂ ಬಾಲಕನ ಕಣ್ಣಿಗೆ ಹಾನಿಯಾಗಿದ್ದು ಕಣ್ಣು ಕಾಣುವುದಿಲ್ಲ ಎಂದು ಡಾಕ್ಟರ್ ದೃಢೀಕರಿಸಿದ್ದಾರೆ. ಬಾಲಕನ ಕಣ್ಣಿಗೆ ಹಾನಿಯಾಗಿರೋದ್ರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಯಾವ ಊರು ನಿಂದು? ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ? ಏನಾಗಿದೆ ನಿನಗೆ ಕಣ್ಣಿಗೆ? ಯಾರು ಹೊಡೆದ್ರು? ಮ್ಯಾಮ್ ಕೋಲಲ್ಲೇ ಕುತ್ಕೊಂಡು ಕೋಲ ಹಾಕಿದ್ದಾರೆ. ನೀನೇನು ಮಾಡಿದೆ ಅವ್ರು ಹಾಕಕ್ಕೆ? ಮತ್ತೆ ಏನಕ್ಕೆ ಕೊಡ್ತಿದ್ದು ಮೇಡಮ್ ನಿಮಗೆ? ಏನಕ್ಕೆ ಕೊಡ್ತಿದ್ದು? ಯಾರಿಗೂ ಹೋಗಿ ಬಿಸಾಕಿದ್ದ, ಹಂಗೆ ಹೊಡೆದಿದ್ದ? ಯಾವ್ದ್ರಲ್ಲಿ ಬಿಸಾಡಿದ್ದು ನಿನಗೆ ಕೋಲು? ದೊಡ್ಡ ಕೋಲಲ್ಲಿ. ಬಂದು ಹೊಡೆದಿದ್ದ, ಬಿಸಾಡಿದ್ದ ಕೋಲನ್ನ? ಹಿಂಗೆ ಹಾಕಿದ್ದು. ಮೇಡಮ್ ಹೆಸರೇನು? ಸರಸ್ವತಿ ಮಿಸ್. ನೀನು ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 2ನೇ ಕ್ಲಾಸ್. 2ನೇ ಕ್ಲಾಸ್. ಈಗ ಹೊಡೆದಿರೋದು ಯಾವಾಗ? ಗುರುವಾರ. ಈಗ ಕಣ್ಣು ಕಾಣಿಸ್ತಾ ಇದೆಯಾ ನಿನಗೆ? ಇಲ್ಲ. ಹಾಂ. ಏನು ಹೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದಾ? ಏನು ಹೇಳಿದ್ರು ಡಾಕ್ಟರ್ ಎಲ್ಲ? ಕಣ್ಣು ಬರಲ್ಲ ಅಂತ. ನಿಂಗೆ ಬರಲ್ಲ ಅಂತ ಹೇಳಿದ್ರೆ ಕಣ್ಣು? ಅಪ್ಪ ಅಮ್ಮಗೆ ಹೇಳ್ದ ನೀನು? ಏನು ಹೇಳಿದ್ರು ಅಪ್ಪ ಅಮ್ಮ ಎಲ್ಲ? ಅಪ್ಪ ಅಮ್ಮ ಎಲ್ಲ ಹೇಳಿದ್ರು? ಕ್ಯಾಸ್ ಇಡಬೇಕು ಏನು ಹೇಳಿದ್ರು? ಕ್ಯಾಸ್ ಇಡಬೇಕು ಹೇಳಿದ್ರು. ಹೌದಾ?
ಮೇಡಮ್ ಏನು ಹೇಳಿದ್ರು ನಿಮಗೆ? ಮೇಡಮು ಹೊಡೆದ್ಬಿಟ್ಟು ಸಾರಿ ಸಾರಿ ಅಂದರು. ಹಾಸ್ಪಿಟ್ಲಿಗೆ ತೋರಿಸ್ತಾ ಫುಲ್ ನೀನು ಕರ್ಕೊಂಡು ಹೋಗಿಲ್ಲ? ಫ್ರೆಂಡ್ಸು ಟೀಚರ್ಸ್ ಕರ್ಕೊಂಡು ಹೋಗಿಲ್ಲ ನಿನ್ಗೆ ಹಾಸ್ಪಿಟ್ಲಿಗೆ? ಹೊಡ್ಬಿಟ್ಟು ಸುಮ್ಮನೆ ಆಗೋದ್ರಾ? ಕೂಡಲೇ ಪೋಷಕರು ಶಿಕ್ಷಕಿ ಸರಸ್ವತಿ ವಿರುದ್ಧ ಪೊಲೀಸ್ ಠಾಣೆಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ. ಆದರೆ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದಿರುವ ಹಿನ್ನೆಲೆ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಬಾಲಕನ ಪೋಷಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಶಿಕ್ಷಕಿಯ ಮೇಲೆ ಕ್ರಮ ಜರುಗಿಸುವವರೆಗೂ ಕಾನೂನು ಹೋರಾಟ ಮಾಡುವುದಾಗಿ ಪೋಷಕರು ತಿಳಿಸಿದ್ದಾರೆ. ಅಲ್ಲಿಂದ ಹೋದ್ರೆ ಚಿಕ್ಕಬಳ್ಳಾಪುರಲ್ಲಿ ಬರೀ ಆಪರೇಷನ್ ಮಾಡ್ತೀವಿ, ಕಣ್ಣು ಒಳಗಡೆ ಏನಾಗಿದೆ ಗೊತ್ತಿಲ್ಲ ನಮಗೆ, ಬೆಂಗಳೂರಿಗೆ ಹೋಗಬೇಕು ಅಂತ ಅವ್ರು ಹೇಳಿದರು. ಆವಾಗ ಬೆಂಗಳೂರಿಗೆ ಅದೇ ಒಂದು ದಿನ ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗಿದ್ದೀನಿ ಸರ್. ಆವಾಗ ಅಲ್ಲಿ ಜಾಸ್ತಿ ಏಟ್ ಬಿದ್ದು ಇಷ್ಟು ದಿನ ಏನು ಮಾಡ್ತಾಯಿದ್ರು ನೀವು? ಮೇಡಮ್ ಹೊಡ್ತಿದ್ರು అంటే ಅವ್ರು ಕಂಪ್ಲೇಂಟ್ ಇಲ್ಲ ಅಂತ. ಸರ್ ಕಂಪ್ಲೇಂಟ್ ಇಡಬೇಕು ಈ ಸತಿ ಅಂತೆ. ಕಂಪ್ಲೇಂಟು ಇವಾಗ ಮುಖ್ಯನಾ ನಿಮಗೆ ಆಪ್ರೇಷನ್ ಮುಖ್ಯನಾ ಅಂತ ಡಾಕ್ಟ್ರ್ ಹೇಳ್ತಾರೆ. ಸರ್ ಇವಾಗ ಆಪ್ರೇಷನ್ ಮಾಡಿಬಿಡಿ ಅಂತ ಅವರು ಹೇಳಿದ್ರೆ ಮತ್ತು ಮಾಸ್ಟ್ರಿಗೆಲ್ಲ ತಿಳಿಸ್ತಾರೆ ಈ ವಿಷಯ ಅಂತ. ಅವರು ಸರಿಯಾಗುತ್ತೆ, ಎಲ್ಲ ಫ್ರೀ, ಎಲ್ಲ ಫ್ರೀ, ಏನೂ ₹1 ಖರ್ಚಿಲ್ಲ, ಎಲ್ಲ ಆಗುತ್ತೆ ಏನು ಅಂತ 30,000 ಕೊಟ್ಟರು. ಇವಾಗ 30,000 ಕೊಟ್ಟು ಅವ್ರೇನಾದರೂ ಆಪ್ರೇಷನ್ ಆದಮೇಲೆ ಕಣ್ಣು ಬರುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. 2-3 ತಿಂಗಳು ಬಿಟ್ಟು ನೋಡೋಣ ಅಂತ ಅವ್ರು ಹೇಳಿದರು. ಇವಾಗ ಎಲ್ಲ 2-3 ತಿಂಗಳಾಯಿತು, ಎಲ್ಲ ಆಯಿತು. ಫೆಬ್ರವರಿಯಲ್ಲಿ ಒಂದು ಆಪ್ರೇಷನ್ ಆಯಿತು, ಮತ್ತೆ ಕಣ್ಣು ಬರಲ್ಲ ಅಂತ ಅವ್ರು ಹೇಳಿದರು. ಈ ವಿಷಯ ಎಲ್ಲ ಅವ್ರಿಗೆ ತಿಳಿಸಿದ್ದೀನಿ. ಸರ್ ಈ ಥರ ನಾನು ಬಡವರು ಸರ್, ಕೂಲಿ ಮಾಡ್ಕೊಳ್ತೀನಿ, ಅವರು ಈ ಥರ ಪ್ರಾಬ್ಲಮ್ ಇದೆ, ಏನೋ ಇವಾಗ ಏನೋ ಮಾಡಿ ನೋಡಿ ಸರ್ ಈ ಥರ ಇದೆ ಅಂತ ಅವ್ರು ಹೇಳಿದ್ರೆ, ನಮ್ಗೆ ಗೊತ್ತಿಲ್ಲ, ಅವತ್ತು 3,000 ಗೊತ್ತಿಲ್ಲದೇನೋ ಇವಾಗ ನಮ್ಮ ಮೇಲೆ ಬಂದರೆ ಹಿಂಗೆ ಅಂತ ನಮ್ಮ ಮೇಲೆ ಕೇಸ್ ಹಿಡಕ್ಕೆ ಹೋದರೆ ಕೇಸು ಅವ್ರು ತೆಗೆದುಕೊಂಡಿಲ್ಲ. ಬಟ್ಲಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಈ ಮೇಸ್ಟ್ರು ಎಲ್ಲ ಅಶೋಕ್ ರೆಡ್ಡಿ ಅಂತ ಇವರೆಲ್ಲ ಇದ್ದಾರೆ, ಅವರೆಲ್ಲ ಮಾಸ್ಟ್ರೆಲ್ಲ ಅವರೆಲ್ಲ ಒಂದಾಗಿ ನಾವು 1 ತಿಂಗಳಿಂದ ಕಂಪ್ಲೇಂಟಿಗೆ ಬಟ್ಲಲ್ಲಿ ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು, ಬೆಳಗ್ಗೆ ಹೋಗೋದು ಸರ್ಕಲ್ಗೆ ಇನ್ಫಾರ್ಮ್ ಮಾಡ್ತೀವಿ. ಸರ್ಕಲೆಲ್ಲ ಕಣ್ಣು ತೆಗೆದು ಹಾಕ್ಸ್ತೀನಪ್ಪ ಏನು ನೋಡೋಣ ಎಲ್ಲ ಅವ್ರು ಹೇಳಿದ್ರು. 1 ವಾರ ಆಯಿತು, 10 ದಿನ ಆಯಿತು. ಮತ್ತು ಬೆಂಗಳೂರಿಗೆ ಹೋಗಿ ನಾರಾಯಣ ಮಗ ಅಲ್ಲಿ ಕೇಳ್ಕೊಂಡು ಬರ್ತೀವಿ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕಣ್ಣು ತೆಗೆದು ಆಗ್ಬೋದೇನೋ ಕೇಳ್ಕೊಂಡು ಬಾಪ ಅಂತ. ಅಲ್ಲಿಗೆ ಹೋದ್ವಿ, ರಿಸಲ್ಟ್ ಎಲ್ಲ ಗೊತ್ತು. ನಮ್ಮ ಎಲ್ಲ ಬಂದಿದ್ದರು, ಅವರು ಒಬ್ಬರು ಮೇಸ್ಟ್ರು ಬಂದಿದ್ದರು. ಮತ್ತು ಇಲ್ಲಿಗೆ ಕರ್ಕೊಂಡು ಬಂದರೆ ಈ ಥರ ಇದೆ, ಕಣ್ಣು ತೆಗಿಕ್ಕೆ ಆಗಲ್ಲ, ಇದು ನರ ಹುಟ್ಟೋಗಿದೆ ಒಳಗಡೆ ಅಂತ ಅವರು ರಿಪೋರ್ಟ್ ಕೊಟ್ಟರು. ಸರ್ ಇವಾಗ ಏನು ಮಾಡೋದಂದರೆ ಮಾತಾಡ್ತಾನಂದರೆ ಮಾತಾಡೋದಿಲ್ಲ, ಟೇಷನ್ ಬರಲಿಕ್ಕಂದರೆ ಅವರು ಬರಲ್ಲ, ಈ ಥರ ಆಗ್ತದೆ. ಇವ್ರಿಗೆ ಉಮಾದ ಮೇಡಮ್ಗೆ ಇವ್ರಿಗೆ ಲೆಟರ್ ಕೊಟ್ಟಿದ್ದು 1 ತಿಂಗಳಾಯಿತು, ಅವರು ಏನು ಆಕ್ಷನ್ ತಗೊಳ್ಳಿಲ್ಲ. ಈ ಥರ ಇದೆ ನಮ್ಮದು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.